ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಕರ್ನಾಟಕ ಲೋಕಾಯುಕ್ತ ಒಂದು ಬೃಹತ್ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವ ಒಂದು ಅಧಿಸೂಚನೆ ಸಂಬಂಧಪಟ್ಟಿದೆ ಅಂತ ಅಂದರೆ, ಟೈಪಿಸ್ಟ್ ಅಂದರೆ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಬನ್ನಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇಮಕಾತಿ. ಈ ಒಂದು ನೋಟಿಫಿಕೇಶನ್ ಒಂದು ಟೈಪಿಸ್ಟ್ ಹುದ್ದೆಗಳಿಗೆ, ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಆಗಿರುತ್ತೆ. ಸೊ ಇದು ಒಂದು ಗ್ರೂಪ್ ಸಿಗೆ ಸಂಬಂಧಪಟ್ಟಿರುತ್ತೆ. ಈ ಒಂದು ಹುದ್ದೆ, ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ಒಂದು ದಿನಾಂಕ ಯಾವುದು ಅಂದರೆ 17/7/2026. ಈ ಒಂದು ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 17/8/2026 11:59. ಈ ಒಂದು ಸಮಯದೊಳಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಬನ್ನಿ ಎಷ್ಟು ಹುದ್ದೆಗಳಿವೆ, ಏನು ವೇತನ ಶ್ರೇಣಿ ಮತ್ತು ವಯೋಮಿತಿ, ವಿದ್ಯಾರ್ಹತೆ ಇವೆಲ್ಲ ನೋಡ್ಕೊಳ್ಳೋಣ. ನೇಮಕಾತಿ ವಿಧಾನ ನೋಡ್ತಿರ್ಬೋದು. ನೇಮಕಾತಿ ವಿಧಾನ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ, ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಗ್ರೂಪ್ ಸಿ ವೃಂದದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಒಂದು 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ತುಂಬಲು ಕರ್ನಾಟಕ ಲೋಕಾಯುಕ್ತ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಡಿಸ್ಪ್ಲೇನಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ನಂತರ ನೋಡಿ, ಇಲ್ಲಿ ಒಟ್ಟು ಹುದ್ದೆ ಬಂದು 25 ಹುದ್ದೆಗಳು ಇದೆ. ಸೊ ನೀವು ವೇತನ ಶ್ರೇಣಿ ನೋಡೋದಾದರೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ನಿಮಗೆ 34,100 ರೂಪೀಸ್ ಇರುತ್ತೆ. ನಿಮಗೆ ಒಂದು ಅಲಯನ್ಸಸ್ ಎಲ್ಲ ಸಿಗುತ್ತೆ. ಸೊ ಅಪ್ ಟು 67,600 ಇಲ್ಲಿವರೆಗೂ ನೀವು ಸ್ಯಾಲ್ರಿಯನ್ನು ಪಡ್ಕೊಳ್ಬಹುದು. ಮತ್ತು ಹುದ್ದೆಗಳ ವರ್ಗೀಕರಣ ನೋಡೋದಾದರೆ, ನೋಡ್ತಿರಬಹುದು ನೀವು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿವೆ. ನೀವು ನೋಡಿ, ಇಲ್ಲಿ ಮೀಸಲಾತಿ ವರ್ಗ ಇಲ್ಲಿ ನೀಡಿದ್ದಾರೆ ನೋಡಿ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಅವರಿಗೆ ಬಂದು ಇಲ್ಲಿ ನೋಡ್ತಿರ್ಬೋದು ನೀವು, ಗ್ರಾಮೀಣ ಮಾಧ್ಯಮಗೆ ಎಷ್ಟಿದೆ, 3 ಹುದ್ದೆ ಇದೆ. ಮಾಜಿ ಸೈನಿಕ 2 ಇದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಇದೆ. ಯೋಜನಾ ನಿರಾಶ್ರಿತ ಅವರಿಗೆ 1 ಇದೆ. ಟೋಟಲ್ 12 ಹುದ್ದೆ ಇದೆ. ಮತ್ತು ಇಲ್ಲಿ ಪರಿಶಿಷ್ಟ ಜಾತಿಗೆ ಬಂದು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಯಲ್ಲಿ ಈ ಥರ ಒಂದು ಹುದ್ದೆಗಳು ಅಲಾಟ್ ಆಗಿದೆ. ಪರಿಶಿಷ್ಟ ಪಂಗಡದವ್ರಿಗೂ ಕೂಡ 1 ಹುದ್ದೆ ಇದೆ. ಪ್ರವರ್ಗ 1 ಅವ್ರಿಗೂ ಕೂಡ 1 ಹುದ್ದೆ. ಪ್ರವರ್ಗ 2A ಅವ್ರಿಗೂ ಕೂಡ 4 ಹುದ್ದೆ ಇದೆ. ಪ್ರವರ್ಗ 2B ಅವ್ರಿಗೂ ಕೂಡ 1 ಹುದ್ದೆ. ಪ್ರವರ್ಗ 3 ಅವ್ರಿಗೂ ಕೂಡ 1 ಹುದ್ದೆ. ಪ್ರವರ್ಗ 3B ಅವ್ರಿಗೂ ಕೂಡ 1 ಹುದ್ದೆ. ಟೋಟಲ್ 25 ಹುದ್ದೆಗಳು ಇದೆ. ಸೊ ಇಲ್ಲಿ ನೀವು ನೋಡೋದಾದರೆ, ಏನು ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಅನ್ನೋದಾದರೆ, ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ ಉತ್ತೀರ್ಣ ಅಥವಾ ತತ್ಸಮಾನ ಹೊಂದಿರಬೇಕು. ನೀವು ಒಂದು PUC ಅಥವಾ ಡಿಪ್ಲೊಮೊ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಡಿಪ್ಲೊಮೊದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸಸ್ ಅನ್ನೋ ಒಂದು ಕೋರ್ಸ್ ಇರುತ್ತೆ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಸೊ ಇಲ್ಲಿ ಹೀಗೆ ಅದ್ರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಅಥವಾ ತತ್ಸಮಾನ ನೋಡ್ತಿರ್ಬೋದು. ಇಲ್ಲಿ ನೀವು ಒಂದು ಕಿರಿಯ ದರ್ಜೆ ಅಂದರೆ ಜೂನಿಯರ್ ಗ್ರೇಡ್ ಕೂಡ ಪಾಸ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಒಂದೊಂದು ಬಾರಿ ಸೀನಿಯರ್ ಗ್ರೇಡ್ನ ಕೇಳ್ತಿರ್ತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನೀವು ಜೂನಿಯರ್ ಮಾಡ್ತಿದ್ರೆ ಅಂದರೆ ಅದು ಕಂಪ್ಲೀಟ್ ಆಗಿದ್ರೆ ನೀವು ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಸೊ ನಂತರ ನೋಡೋದಾದರೆ, ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಮರ್ಷಿಯಲ್ ಪ್ರಾಕ್ಟೀಸಸ್ನ ಬೆರಳಚ್ಚು ವಿಷಯಗಳ ತೇರ್ಗಡೆಯ ತತ್ಸಮಾನಕ್ಕೆ ಬಗ್ಗೆ ಒಂದು ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಅಂತಂದರೆ ನೀವು PUC ಅಂದರೆ ಡಿಪ್ಲೊಮೊದಲ್ಲಿ ನೀವು ಕಮರ್ಷಿಯಲ್ ಪ್ರಾಕ್ಟೀಸಸ್ ಅಂದರೆ ಬೆರಳಚ್ಚು ವಿಷಯಗಳ ಮೇಲೆ ನೀವು ಒಂದು ತೇರ್ಗಡೆಯನ್ನು ಪಡೆದಿರಬೇಕಾಗಿರುತ್ತೆ. ಸೊ ಇಲ್ಲಿ ನಂತರ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಕರ್ನಾಟಕ ಲೋಕಾಯುಕ್ತ ಅವರು ನಿಮ್ಮ ಒಂದು ನೇಮಕಾತಿಯನ್ನು ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ 25 ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು PUCನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರ, ಮತ್ತು ಅಲ್ಲಿ ನಿಮ್ಮ ಒಂದು ನೇಮಕಾತಿ ಪ್ರಕ್ರಿಯೆನಲ್ಲೂ ಕೂಡ ನಿಮಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ನಿಮ್ಮ ಒಂದು ಜೂನಿಯರ್ ಗ್ರೇಡಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ, ಒಟ್ಟು
PUC ಮಾರ್ಕ್ಸು ಮತ್ತು ನಿಮ್ಮ ಒಂದು ಜೂನಿಯರ್ ಗ್ರೇಡ್ ಸರ್ಟಿಫಿಕೇಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದರಲ್ಲಿ ಟಾಪ್ ರ್ಯಾಂಕ್ ಯಾರಿದ್ದಾರೆ ಅವರಲ್ಲಿ 1:10 ಅನುಪಾತದಲ್ಲಿ ನಿಮ್ಮ ಒಂದು ಅರ್ಹತಾ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಸೊ ಅದಾದ ನಂತರ ನಿಮಗೆ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ಈ ರೀತಿ ನಡೆಸ್ತಾರೆ. ಸೊ ಅರ್ಹತಾ ಪರೀಕ್ಷೆಗೆ ನಿಗದಿಪಡಿಸಲಾದ ಗರಿಷ್ಠ 20 ಅಂಕಗಳಿಗೆ ಅಭ್ಯರ್ಥಿಯು ಕನಿಷ್ಠ 50% ಅಂಕಗಳನ್ನು ಪಡೆದಲ್ಲಿ ಮಾತ್ರ ಆಯ್ಕೆ ಪಟ್ಟಿಗೆ ಅವರು ಪರಿಗಣಿಸಲಾಗುತ್ತದೆ. ಅಂದರೆ ನಿಮಗೆ ಪರೀಕ್ಷೆ ಮತ್ತು ಅದ್ರ ಜೊತೆಗೆ ನಿಮಗೆ ಒಂದು ಸಂದರ್ಶನ ಕೂಡ ಮಾಡ್ತಾರೆ. ಇಂಟರ್ವ್ಯೂ ಕೂಡ ಇರುತ್ತೆ. ಇಂಟರ್ವ್ಯೂನು ಕೂಡ ನಿಮಗೆ 10 ಮಾರ್ಕ್ಸ್ಗೆ ಇರುತ್ತೆ. ಸೊ ಅದಾದ ನಂತರ ನಿಮಗೆ ಅರ್ಜಿ ಶುಲ್ಕ ನೋಡ್ತಾ ಇರ್ಬೋದು. ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3A 3B ಮತ್ತು ಮಾಜಿ ಸೈನಿಕರಿಗೆ 250 ರೂಪೀಸ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ. ಸೊ ಅರ್ಜಿ ಶುಲ್ಕ ಪಾವತಿ ವಿಧಾನ ನೋಡೋದಾದರೆ ಇಲ್ಲಿ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಮುಖಾಂತರ ಮತ್ತು ಕೆನರಾ ಕಲೆಕ್ಟ್ ಮೂಲಕ ನೀವು ಒಂದು ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು ಮಾಡಬೇಕಾಗಿರುತ್ತೆ. ಸೊ ನಿಮ್ಗೇನಾರ ಆನ್ಲೈನ್ ಪೇಮೆಂಟ್ ಮಾಡೋವಂಥ ಟೈಮಲ್ಲಿ ಇರ್ಬೋದು ಅಥವಾ ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ಯಾವುದೇ ರೀತಿ ಡೌಟ್ ಬಂದರೆ ಇಲ್ಲಿ ನಾನು ನಿಮ್ಗೆ ಹೈಲೈಟ್ ಮಾಡಿದ್ದೀನಿ. ಈ ಒಂದು ನಂಬರ್ಗೆ ನೀವು ಒಂದು ಕಚೇರಿ ಕೆಲಸದ ವೇಳೆಯಲ್ಲಿ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ ಯಾವಾಗ ಪ್ರಾರಂಭ ಆಗೋಂಥ ಡೇಟ್ ಅಂತಂದರೆ 17 ಜುಲೈ 2026ಗೆ ಸ್ಟಾರ್ಟ್ ಆಗಿದೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 17ನೇ ತಾರೀಕು ಆಗಸ್ಟು ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೆ ಒಂದು ಫೀಸ್ ಏನಿದೆ, ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 18ನೇ ತಾರೀಕು ಆಗಸ್ಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಡಿಲೇ ಮಾಡಬೇಡಿ, ಏಕೆಂದರೆ ಒಂದೊಂದು ಬಾರಿ ಸರ್ವರು ಡೌನ್ ಇರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ಇದೆಲ್ಲ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಈ ರೀತಿ ಅಭ್ಯರ್ಥಿಯು ಭಾವಚಿತ್ರ ಮತ್ತು ಸಹಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಈ ಕೆಳಕಂಡ ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು ಅಂತಂದರೆ ಅಲ್ಲಿ ಹೇಳಿದ್ದಾರೆ. ಗರಿಷ್ಠ 50 KB ಮತ್ತು ಅಳತೆ 5 ಸೆಂಟಿಮೀಟರ್ ಉದ್ದ ಮತ್ತು 3 ಸೆಂಟಿಮೀಟರ್ ಅಗಲ ಈ ರೀತಿ JPG ನಮೂನೆಯಲ್ಲಿರಬೇಕು. ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ಅವ್ರು ಕೊಟ್ಟಿರೋ ಸೂಚನೆಗಳನ್ನ ಪಾಲನೆ ಮಾಡಿ ಒಂದು ಅಪ್ಲಿಕೇಶನ್ ಹಾಕಬಹುದು ನೀವು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ವಯೋಮಿತಿ ಬಂದು ಸ್ಟಾರ್ಟಿಂಗ್ ಏಜ್ ಲಿಮಿಟ್ ಬಂದು 18 ಇಯರ್ಸ್ ಆಗಿರಬೇಕು ಅಭ್ಯರ್ಥಿಗೆ. ಸೊ ಇಲ್ಲಿ ನಿಮಗೆ ಸಡಿಲಿಕೆನೂ ಕೂಡ ಮಾಡಿದ್ದಾರೆ, ನೀವು ನೋಡ್ತಿರಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಅವರಿಗೆ 45 ವರ್ಷಗಳವರೆಗೂ ಗರಿಷ್ಠ ವಯೋಮಿತಿ ನೀಡಿದ್ದಾರೆ. ಮತ್ತು ಪ್ರವರ್ಗ 2A 2B 3B ಅವರಿಗೆಲ್ಲ 43 ಇಯರ್ಸ್ ಇದೆ. ಮತ್ತು ಸಾಮಾನ್ಯ ಅರ್ಹತೆ ಹೊಂದಿರೋರಿಗೆ 40 ಇಯರ್ಸ್ ಇದೆ. ಸೊ ಈ ರೀತಿ ನೀವು ಒಂದು ಅಪ್ಲಿಕೇಶನ್ ಹಾಕ್ಕೋಬೇಕಾಗಿರುತ್ತೆ. ಮತ್ತು ನೀವು ಒಂದು ಇದಕ್ಕೆಲ್ಲ ನೀವು ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಬೇಕಾಗುತ್ತೆ. ನೀವು ಒಂದು ಟೈಪಿಂಗ್ನ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾಕಂದರೆ ನಾನು ಈ ಮುಂಚೆನೂ ಯಾವ ರೀತಿ ನೀವು ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಆಸಕ್ತಿ ಇದ್ದರೆ ನೀವು ಅಲ್ಲಿ ಹೋಗಿ ವಿಡಿಯೋನ ನೋಡಬಹುದು. ಸೊ ಈ ರೀತಿ ಇದೆಲ್ಲ ನಿಮಗೆ ಅಂದರೆ ಯಾವ ರೀತಿ ನೀವು ಯಾವ್ಯಾವ ಒಂದು ಮೀಸಲಾತಿ ಕೋರ್ತೀರಾ ಆ ಒಂದು ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡಿರಬೇಕಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿ ಅಂದರೆ 1ರಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು. ಮತ್ತು ಕನ್ನಡ ಮಾಧ್ಯಮನೂ ಕೂಡ 10 ವರ್ಷ ಮಾಡಿರಬೇಕಾಗಿರುತ್ತೆ. ಅಂದರೆ 1ರಿಂದ 10 ತರಗತಿಯವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಹೀಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಯೋಜನಾ ನಿರಾಶ್ರಿತರು ಮತ್ತು ತೃತೀಯ ಲಿಂಗಿಗಳು, ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಈ ರೀತಿ ಎಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲೆಲ್ಲ ಅರ್ಹತಾ ಷರತ್ತುಗಳೆಲ್ಲ ನೀಡಿದ್ದಾರೆ, ವಿಶೇಷ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಸೊ ಫಸ್ಟು ನೋಟಿಫಿಕೇಷನ್ ನೀಟಾಗಿ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಆಮೇಲೆ ಅರ್ಜಿಗಳನ್ನ ಸಲ್ಲಿಸಿ. ನೋಡ್ತಿರ್ಬೋದು ಇಷ್ಟು ಈ ಒಂದು ಲೋಕಾಯುಕ್ತ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ ಹುದ್ದೆಗಳಿಗಿರುವಂಥ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಅಂದರೆ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಮುಂದೆನೂ ಕೂಡ ಉಪಯುಕ್ತವಾದಂತಹ ಮಾಹಿತಿಗಳು ಬೇಕು ಅಂತಂದರೆ ಪ್ಲೀಸ್ ಬೇಗ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏಕೆಂತಂದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಧನ್ಯವಾದಗಳು.